ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕೇವಲ ಐಟಿ ದಾಳಿಯ ಹಿನ್ನೆಲೆಯಲ್ಲೇ ಆ ಒತ್ತಡಕ್ಕೆ ಒಳಗಾಗಿ ಆಯ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಈಗ ತನಿಖೆಯಿಂದ ಹೊರತರಬೇಕಾಗಿದೆ. ದುಬೈನ ರಿಯಲ್ ಎಸ್ಟೇಟ್ ವ್ಯವಹಾರ ಮುಳುವಾಯ್ತಾ? ಹಾಗಾದ್ರೆ ಪುತ್ರ ರೋಹಿತ್ ಉಸ್ತುವಾರಿಯಲ್ಲಿ ರಷ್ಯಾ ಕಂಪನಿ ಜೊತೆ ವ್ಯವಹಾರವನ್ನ ನಡೆಸಲಾಗ್ತಾ ಇತ್ತು. ಸಾವಿರಾರು ಕೋಟಿ ವ್ಯವಹಾರ ನಡೆಸಿದಂತಹ ಮಗ ರೋಹಿತ್ ಲಾಭಕ್ಕಿಂತ ಹೆಚ್ಚಾಗಿ ಕೈ ಸುಟ್ಕೊಂಡಿದ್ದೆ, ನಷ್ಟವೇ ಹೆಚ್ಚು ಅನ್ನೋದು ಗೊತ್ತಾಗ್ತಿದೆ. ಆ ವಿಚಾರ ತಿಳಿದು ಹೂಡಿಕೆದಾರರು ಕೂಡ ಒಂದು ರೀತಿ ಟೆನ್ಷನ್ಗೆ ಒಳಗಾಗಿದ್ರು. ಹೇಗೆ ಮತ್ತೆ ಅದನ್ನ ವಾಪಸ್ ಪಡೆಯೋದು ಅಂತ. ಹೂಡಿಕೆಯಲ್ಲಿ ನಷ್ಟ, ರಾಜಕೀಯ ನಾಯಕರು ಹಣವನ್ನ ವಾಪಸ್ ಮಾಡಬೇಕು ಅನ್ನುವಂತಹ ಒತ್ತಡ, ವ್ಯಾಪಾರದ ಬಗ್ಗೆ ಐಟಿ ಅಧಿಕಾರಿಗಳಿಂದ ಮೇಲಿಂದ ಮೇಲೆ ನಡೀತಾ ಇದ್ದಂತಹ ತೀವ್ರ ವಿಚಾರಣೆ, ವ್ಯಾಪಾರದ ಬಗ್ಗೆ ಐಟಿ ಅಧಿಕಾರಿಗಳಿಂದ ನಡೀತಾ ಇದ್ದಂತಹ ವಿಚಾರವಾಗಿ ತನಿಖೆಯ ಹಂತವಾಗಿ ಅವರು ರೋಸ್ ಹೋಗಿದ್ರು. ಇದೆಲ್ಲವೂ ಕೂಡ ಒಂದಕ್ಕೊಂದು ತಳಕು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನೋದು, ಇದೇ ಕಾರಣ ಇರಬಹುದು ಅನ್ನೋದು ಈಗ ಸಿಗ್ತಾ ಇರ್ತಕ್ಕಂತಹ ಮಾಹಿತಿ. ಈ ಎಲ್ಲ ಒತ್ತಡಕ್ಕೆ ಒಳಗಾಗಿದ್ದಂತಹ ರಾಯ್ ಆ ದಿನ ಆತ್ಮಹತ್ಯೆಯ ನಿರ್ಧಾರವನ್ನ ಮಾಡಿಕೊಂಡಿದ್ರು ಅನ್ನೋದು ಈಗ ಒಬ್ಬೊಬ್ಬರೇ ಒಂದೊಂದೇ ವಿಚಾರಗಳನ್ನು ಬೆಳಕಿಗೆ ತರ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಆರಂಭಿಕದಿಂದಲೇ ಅವರ ಆತ್ಮಹತ್ಯೆಗೆ ಬಹುಶಃ ಐಟಿ ತನಿಖೆಯ ಒತ್ತಡ ಇರಬಹುದಾ ಅಂತ ಇತ್ತು. ಅದರ ಜೊತೆಗೆ ಇನ್ಯಾವೆಲ್ಲ ವಿಚಾರಗಳು ಈಗ ಆಡ್ ಆನ್ ಆಗ್ತಾ ಇದೆ? ದಿವ್ಯಜ್ಯೋತಿ, ಸಿಜೆ ರಾಯರ್ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ನಡೆಸಿದಂತೆ ಒಂದೊಂದೇ ಆಯಾಮಗಳು ಬಿಚ್ಚಿಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ಅಂಶಗಳು ಪತ್ತೆ ಆಗಿದ್ದಾವೆ. ಸಿಜೆ ರಾಯ್ ಅವರ ಪುತ್ರ ರೋಹಿತ್ ರಾಯ್ ಏನಿದ್ರು ಅವರು ದುಬೈನಲ್ಲಿ ಇರುವಂತದ್ದು. ಅಲ್ಲಿಯೇ ರಷ್ಯಾ ಕಂಪನಿ ಒಂದ್ರ ಜೊತೆಗೆ ಅಲ್ಲಿ ಒಂದು ಬಿಸ್ನೆಸ್, ಅಂದ್ರೆ ಸಾವಿರಾರು ಕೋಟಿ ಹೂಡಿಕೆ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡಿರ್ತಾರೆ. ಆ ಬಿಸ್ನೆಸ್ ಸಂಪೂರ್ಣವಾಗಿ ಲಾಸ್ ಆಗಿ ನಡೀತಾ ಇರುತ್ತೆ. ಆ ವಿಚಾರ ತಿಳಿದಂತ ಕೆಲವು ಪಾರ್ಟ್ನರ್ಗಳೇನಿದ್ರು ಸಿಜೆ ರಾಯ್, ಕೆಲವು ಕೇರಳ ಮತ್ತೆ ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಕೂಡ ಅಲ್ಲಿ ದುಡ್ಡು ಇವ್ರ ಮುಖಾಂತರ ಹೂಡಿಕೆ ಮಾಡಿರ್ತಾರೆ. ಯಾವಾಗ ಲಾಸ್ ಆಯ್ತು ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಆ ಹಣವನ್ನ ಮತ್ತೆ ವಾಪಸ್ ಕೊಡುವಂತೆ ಪ್ರೆಜರ್ ಆಗ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಇವರು ಕೇರಳದಲ್ಲಿ ಒಂದಷ್ಟು ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದ ಸಂಬಂಧಪಟ್ಟ ಹಾಗೆ ಐಟಿ ಅಧಿಕಾರಿಗಳು ಕೂಡ ಪದೇ ಪದೇ ದಾಳಿ ಮಾಡುವಂತದ್ದು ಮತ್ತೆ ನೋಟಿಸ್ ನೀಡುವಂತದ್ದು ಕೂಡ ನಡೀತಾ ಇರುತ್ತೆ. ಹಾಗಾಗಿ ಆ ಎರಡೂ ಕಾರಣಗಳಿಂದ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು. ಅದೇ ವಿಚಾರವನ್ನ ಕೆಲ ತೀರಾ ಆಪ್ತರ ಬಳಿ ಕೂಡ ಹೇಳ್ಕೊಂಡಿದ್ರು ಅನ್ನೋ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಒಂದು, ದುಬೈನಲ್ಲಿ ಆದಂತ ಲಾಸ್, ಮತ್ತೊಂದ್ ಕಡೆ ಸಹಪಾಠಿಗಳು ಯಾರಿದ್ರು ಅವರೆಲ್ಲ ಹಣವನ್ನು ವಾಪಸ್ ಕೊಡಿ ಅಂತೇಳಿ ಆಗ್ತಿದ್ದಂತ ಪ್ರೆಜರು, ಅದ್ರ ಜೊತೆಗೆ ಐಟಿ ಅಧಿಕಾರಿಗಳು ಪದೇ ಪದೇ ಏನು ದಾಳಿ ಮಾಡುವಂತದ್ದು, ನೋಟಿಸ್ ಕೊಡುವಂತದ್ದು, ಸೂಕ್ತ ದಾಖಲೆ ನೀಡಬೇಕು, ಇಲ್ದ್ರೆ ಬೇರೆ ಬೇರೆ ಕೇಸ್ ಆಗ್ತೀವಿ ಅಂತ ನೋಟಿಸ್ ನೀಡ್ತಾ ಇದ್ದಿದ್ರಿಂದ ಪ್ರೆಜರ್ಗಳಿಗಾಗಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನೋ ಅನುಮಾನಗಳು ಕೂಡ ಈಗ ಪೊಲೀಸರಿಗೆ ಮೂಡಿರುವಂತದ್ದು. ಆ ನಿಟ್ಟಿನಲ್ಲೇ ಮೊನ್ನೆ ಅವ್ರ ಕುಟುಂಬಸ್ಥರನ್ನು ಕರೆದು ಸೂಕ್ತ ಈ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೂಡ ಈಗ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.